ಗಮನಿಸುತ್ತಾ ಇದ್ದೀರಲ್ಲ ನೀವೆಲ್ಲ ಋಷಿ ಸಂದೋಹದವರು. ಏನು ಏನು ಭೀಷ್ಮನ ಔನ್ನತ್ಯ! ಅನತಿ ದೂರದಲ್ಲಿ ಮಣಿಮಯವಾದಂತಹ ಕನಕರಥವನ್ನು ನಿಲ್ಲಿಸಿದ್ದಾನೆ. ರಥವಿಳಿದು ಬರಿಗಾಲಿಂದ ನನ್ನ ಸಮಕ್ಷಕ್ಕೆ ನಡೆ ತಂದಿದ್ದಾನೆ. ಕೇವಲ ಅವನೊಬ್ಬನೇ ಬರುತ್ತಿರುವುದಲ್ಲವಲ್ಲ, ಮಂಗಲ ದ್ರವ್ಯಗಳನ್ನು, ಸುಮಂಗಲೆಯರನ್ನು, ಬ್ರಾಹ್ಮಣರನ್ನು, ಗೋವುಗಳನ್ನು ಮುಂದಿರಿಸಿಕೊಂಡು ಬರ್ತಾ ಇದ್ದಾನೆ. ಮಂಗಲ ದ್ರವ್ಯಗಳಿರಲಿ, ಸುಮಂಗಲೆಯರ ಪ್ರಶ್ನೆ ಬೇರೆ, ಬ್ರಾಹ್ಮಣರ ವಿಚಾರ ಬೇರೆ. ಗೋವುಗಳನ್ನು ಮುಂದಿರಿಸಿಕೊಂಡು ಭೀಷ್ಮ ನನ್ನ ಸಮಕ್ಷಕ್ಕೆ ಬರುತ್ತಿದ್ದಾನೆ. ಏನಿದಕ್ಕರ್ಥ? ಗಾವೋ ವಿಶ್ವಸ್ಯ ಮಾತರಃ. ಗೋವು ಅಂತಂದ್ರೆ ಚತುರ್ದಶ ಭುವನ ಪ್ರತೀಕವಾದದ್ದು. ಗೋವಿನ ಮುಖದಲ್ಲಿ ಬ್ರಹ್ಮನನ್ನು, ಕಣ್ಣುಗಳಲ್ಲಿ ವಿಷ್ಣುವನ್ನು, ಕಂಠದಲ್ಲಿ ರುದ್ರನನ್ನು, ಕೊಂಬುಗಳಲ್ಲಿ ಸೂರ್ಯ ಚಂದ್ರರನ್ನು, 4 ಕಾಲುಗಳಲ್ಲಿ 4 ವೇದಗಳನ್ನು, 4 ಕಾಲುಗಳ 8 ಗೊರಸುಗಳಲ್ಲಿ 8 ದಿಕ್ಪತಿಗಳನ್ನು, ಬಾಲದಲ್ಲಿ ಸರ್ಪ ಸಂತತಿಯನ್ನು, ರೋಮ ರೋಮಗಳಲ್ಲಿ ಕೋಟಿ ಕೋಟಿ ದೇವತೆಗಳನ್ನು, ಕೆಚ್ಚಲಿನಲ್ಲಿ ಅಮೃತವನ್ನೂ ಕಂಡ ದೇಶ ನಮ್ಮ